ಗದಗದಲ್ಲಿ ಮಾರಾಟವಾಗ್ತಾ ಇದೆ ಪಾಯ್ಸನ್ ಸ್ವೀಟ್ಸ್. ಅಪ್ರಾಪ್ತೆಯನ್ನ ಗರ್ಭಿಣಿ ಮಾಡಿದಂತಹ ಆರೋಪಕ್ಕೆ ಹೆದರಿ ಯುವಕ ಆತ್ಮಹತ್ಯೆಗೆ ಶರಣು. ಮುಜರಾಯಿಯ ನಿರ್ಲಕ್ಷ್ಯಕ್ಕೆ ಬಾಲಕನ ಕಾಲು ಮುರಿತ. ವಿದ್ಯುತ್ ತಂತಿ ಸ್ಪರ್ಶಿಸಿ ಜೋಡಾನೆ ಸಾವು. ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಅಂದು ದೇವರಾಜ್ ಅರಸು ಇವತ್ತು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ದೇವರಾಜ್ ಅರಸು ಪ್ರತಿಮೆ ಲೋಕಾರ್ಪಣೆ ಸಮಾರಂಭದಲ್ಲಿ ಈ ಘಟನೆ ನಡೆದಿದ್ದು, ಸಿದ್ದರಾಮಯ್ಯ ಭಾಷಣ ಮಾಡೋಕೆ ಬರ್ತಾ ಇದ್ದ ಹಾಗೆ ಕಂಸಾಳೆ ರವಿ ಅಂದು ದೇವರಾಜ್ ಅರಸು ಇಂದು ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ಗರಂ ಆದ ಸಿದ್ದರಾಮಯ್ಯ ಘೋಷಣೆ ಕೂಗಿದವರು ಯಾರು ಅಂತ ಪ್ರಶ್ನಿಸಿದ್ರು. ದೇವರಾಜ್ ಅರಸುನೇ, ಸಿದ್ದರಾಮಯ್ಯನೇ ಅಂದ್ರು. ಸಿಎಂ ಸಿದ್ದರಾಮಯ್ಯಗೆ ಜಯವಾಗ್ಲಿ ಅಂತ ಕಾರ್ಯಕರ್ತರು ಜೈಕಾರ ಕೂಗಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಘೋಷಣೆ ಕೂಗದಂತೆ ಗದರಿದ್ರು. ಅಂದು ದೇವರಾಜ್ ಅರಸು, ಇಂದು ಸಿದ್ದರಾಮಯ್ಯ ಸಾಹೇಬ್ರೆ. ನನಗೂ ದೇವರಾಜ್ ಅರಸ್ಗೂ ಕಂಪೇರ್ ಮಾಡಬೇಕಾದಂತ ಅಗತ್ಯ ಇಲ್ಲ. ಓಕೆ, ಮಂಡ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಸಾಧಿಸಿದೆ. 12 ನಿರ್ದೇಶಕ ಸ್ಥಾನಗಳ ಪೈಕಿ 11 ಸ್ಥಾನ ಕಾಂಗ್ರೆಸ್ ಬೆಂಬಲಿತರು ಆಯ್ಕೆಯಾಗಿದ್ದಾರೆ. ಕೇವಲ 1ರಲ್ಲಿ ಮಾತ್ರ ಜೆಡಿಎಸ್ ಗೆಲುವು ಸಾಧಿಸಿದೆ. ಈ ಮೂಲಕ ಲೋಕಲ್ ಪಾಲಿಟಿಕ್ಸ್ನಲ್ಲೂ ಜೆಡಿಎಸ್ಗೆ ಮುಖಭಂಗ ಉಂಟಾಗಿದೆ. ಚುನಾವಣೆಗೂ ಮುನ್ನವೇ 9 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರ ಅವಿರೋಧ ಆಯ್ಕೆಯಾಗಿದೆ. ಉಳಿದ 3 ಸ್ಥಾನಕ್ಕೆ ನಿನ್ನೆ ನಡೆದ ಚುನಾವಣೆಯಲ್ಲಿ 2 ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ದು, 1 ಸ್ಥಾನಗಳೊಂದಿಗೆ ಡಿಸಿಸಿ ಬ್ಯಾಂಕ್ ಅಧಿಕಾರವನ್ನ ಕಾಂಗ್ರೆಸ್ ವಶಕ್ಕೆ ಪಡೆದಿದೆ. ಮಂಡ್ಯ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸಾತನೂರು ಸತೀಶ್ 35 ಮತದಿಂದ ಗೆಲುವು ಸಾಧಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಶೀಲನೆರೆ ಅಂಬರೀಶ್ 15 ಮತ ಗಳಿಸಿದ್ದಾರೆ. ಪಾಂಡವಪುರ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇತ್ರದಿಂದ ಜೆಡಿಎಸ್ ಬೆಂಬಲಿತ ಪುಟ್ಟಸ್ವಾಮಿ 15 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಪಿ ಸಂದರ್ಶ್, ಬಿ ಗಿರೀಶ್, ಕೆವಿ ದಿನೇಶ್, ಎಚ್ ಅಶೋಕ್, ಎ ವಿಜೇಂದ್ರ ಮೂರ್ತಿ, ಕೆಸಿ ಜೋಗಿಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೇಕರಿ ಸ್ವೀಟ್ಸ್ ಪ್ರಿಯರೇ ಎಚ್ಚರ. ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬೇಕರಿಗಳಿಗೆ ಸಪ್ಲೈ ಆಗುವ ಸ್ವೀಟ್ಸ್ಗಳ ಬಣ್ಣ ಬಯಲಾಗಿದೆ. ಗದಗ ನಗರದ ಹುಡ್ಕೋ ಕಾಲೋನಿಯ ಮನೆಯೊಂದರಲ್ಲಿ ತಯಾರಾಗುತ್ತಿವೆ ಸ್ವೀಟ್ಸ್ಗಳು. ಜನರ ಆರೋಗ್ಯಕ್ಕೆ ಮಾರಕವಾಗಿವೆ. ಇಲ್ಲಿ ತಯಾರಾಗೋ ಸ್ವೀಟ್ಸ್ ತಿಂದ್ರೆ ನಿಮ್ಮ ಕತೆ ಗೋವಿಂದ. ಹೌದು, ಅವಧಿ ಮುಗಿದ ಹಾನಿಕಾರಕ ಕಲರ್ ಲಿಕ್ವಿಡ್ ಬಳಕೆ ಮಾಡಿ ಇಲ್ಲಿ ಸ್ವೀಟ್ಸ್ ಗಳನ್ನ ತಯಾರು ಮಾಡಲಾಗುತ್ತಿದೆ. ಇವುಗಳನ್ನ ತಿಂದ್ರೆ ಕ್ಯಾನ್ಸರ್, ಬಿಪಿ, ಶುಗರ್, ಹಾರ್ಟ್ ಅಟ್ಯಾಕ್ ಸೇರಿದಂತೆ ಅನೇಕ ಕಾಯಿಲೆಗಳು ಗ್ಯಾರಂಟಿ. ಬೇಕರಿ ಪದಾರ್ಥಗಳು ಹೇಗೆ ತಯಾರಾಗ್ತಿವೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ವಾಕರಿಕೆ ಬರುತ್ತೆ. ಇವುಗಳನ್ನ ಸೇವಿಸಿದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುದ್ಧಿ. ದಾಳಿ ವೇಳೆ ಉಪಯೋಗಕ್ಕೆ ಯೋಗ್ಯವಲ್ಲದ ಅಸುರಕ್ಷಿತ ಆಹಾರ ಪತ್ತೆಯಾಗಿದೆ. ಬೇಕರಿ ಭಟ್ಟಿಯಲ್ಲಿ ಬಡ ಮಕ್ಕಳ ಹೊಟ್ಟೆ ಸೇರ್ಬೇಕಿದ್ದ ರಾಶಿ ಕ್ಷೀರ ಭಾಗ್ಯ ಮಿಲ್ಕ್ ಪೌಡರ್ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಇವು ಅಂಗನವಾಡಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಸಪ್ಲೈ ಆಗುವ ಕ್ಷೀರ ಭಾಗ್ಯ ಮಿಲ್ಕ್ ಪ್ಯಾಕೆಟ್ಗಳಾಗಿವೆ. ಇದರ ಹಿಂದೆ ದೊಡ್ಡದೊಂದು ಜಾಲವಿರುವ ಶಂಕೆ ವ್ಯಕ್ತವಾಗುತ್ತಿದೆ. 5ನೇ ತರಗತಿಯ ವಿದ್ಯಾರ್ಥಿ ಕಾಲಿನ ಮೇಲೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದ ಗೇಟ್ ಕಟ್ ಆಗಿ ಬಿದ್ದು ಕಾಲಿನ ಮೂಳೆ ಮುರಿದಿರುವ ಘಟನೆ ನಡೆದಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿಯ ಮಹಾಕಾಳಿ ಭೀಮಾಂಜನೇಯ ದೇವಾಲಯದ ಗೇಟ್ ಮುರಿದು ಬಾಲಕನ ಕಾಲಿನ ಮೇಲೆ ಬಿದ್ದಿದೆ. ಮುಜರಾಯಿ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಬಾಲಕನ ಬಲ ಕಾಲು ಮುರಿತವಾಗಿದೆ. ಲೋಹಿತ್ ನಾಯಕ್ ಕಾಲು ಮುರಿತಗೊಂಡ ಬಾಲಕನಾಗಿದ್ದಾನೆ. ಲೋಹಿತ್ ನಾಯಕ್ ಕಾಲು ಮುರಿತವಾದ ಕೂಡಲೇ ಸ್ಥಳೀಯರು ಮಾದನಾಯಕನಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಆಪರೇಷನ್ ಕೂಡ ಮುಗಿದಿದೆ. ಬಾಲಕನ ತಂದೆ ಕ್ಯಾಬ್ ಚಾಲಕನಾಗಿದ್ದು ಯಾವೊಬ್ಬ ಅಧಿಕಾರಿಯೂ ಬಾಲಕನ ಚಿಕಿತ್ಸೆಗೆ ನೆರವು ನೀಡಿಲ್ಲ. ಹಳೆಯ ಗೇಟ್ ದುರಸ್ತಿ ಮಾಡದೆ ಅನಾಹುತಕ್ಕೆ ಕಾರಣವಾಗಿದ್ದು, ಮುರಿದು ಬಿದ್ದ ಗೇಟ್ ದುರಸ್ತಿ ಮಾಡದೇ ಇರುವುದು ಮತ್ತಷ್ಟು ಅಪಾಯಕ್ಕೆ ಸಾಕ್ಷಿಯಾಗಿದೆ. ಇನ್ನಾದರೂ ಎಚ್ಚೆತ್ತು ಗೇಟ್ ದುರಸ್ತಿ ಮಾಡಿ ಆಗಿರುವಂತಹ ಅನಾಹುತಕ್ಕೆ ಬಡ ಬಾಲಕನ ಕುಟುಂಬಕ್ಕೆ ಅಧಿಕಾರಿಗಳು ನೆರವಾಗ್ತಾರ ಕಾದ್ ನೋಡ್ಬೇಕಿದೆ. ಬೆಳಗಾವಿಯ ಸುಲೇಗಾಳಿ ರಿಸರ್ವ್ ಫಾರೆಸ್ಟ್ನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಜೋಡಾನೆಗಳು ಸಾವನ್ನಪ್ಪಿವೆ. ಖಾನಾಪುರ ತಾಲೂಕಿನ ಕಡೆಯ ಹಳ್ಳಿಯ ಸುಲೇಗಾಳಿ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಆನೆಗಳ ಹಿಂಡಿನಿಂದ ಬಂದ ಸರಿಸುಮಾರು 4 ವರ್ಷಗಳ ವಯಸ್ಸಿನ 1 ಗಂಡು 1 ಹೆಣ್ಣು ಆನೆಗಳು ಮೃತಪಟ್ಟಿವೆ. ರೈತ ಗಣಪತಿ ಗುರುವ ಎಂಬುವರ ತೋಟದಲ್ಲಿ ಹಾಕಿದ ವಿದ್ಯುತ್ ತಂತಿ ಬೇಲಿಯನ್ನ ಸ್ಪರ್ಶಿಸಿದ ಆನೆಗಳು ಸ್ಥಳದಲ್ಲಿಯೇ ಮೃತಪಟ್ಟಿವೆ. ಆನೆಗಳು ಸಾವಿನ ವಿಷಯ ತಿಳಿಯುತ್ತಿದ್ದಂತೆ ರೈತ ಶಿವಾಜಿ ಗುರುವ ತಲೆಮರೆಸಿಕೊಂಡಿದ್ದಾರೆ. ಇನ್ನೋರ್ವ
ರೈತ ಗಣಪತಿ ಗುರುವನನ್ನ ವನ್ಯಜೀವಿ ಸುರಕ್ಷತಾ ಕಾಯ್ದೆಯಲ್ಲಿ ಬಂಧಿಸಲಾಗಿದೆ. ಸ್ಥಳಕ್ಕೆ ಡಿಎಫ್ಒ ಕ್ರಾಂತಿ ಹಾಗೂ ತಂಡದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃಗಾಲಯ ವೈದ್ಯ ನಾಗೇಶ್ ಉಹಿಲಗೋಳ ಮೃತ ಆನೆಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಡಿಎಫ್ಒ ಓಇ ಕ್ರಾಂತಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ವರದಿಯನ್ನ ಕೇಳಿದ್ದಾರೆ. ಪ್ರಕರಣ ಕುರಿತು ತನಿಖೆ ಆರಂಭಿಸುತ್ತೇವೆ ಎಂದಿದ್ದಾರೆ. ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನ ಮರ್ಡರ್ ಮಾಡಿದ್ದ ಹಂತಕ ಪತಿ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿದ್ದು ಪ್ರಿಯತಮೆಗಾಗಿ ಅನ್ನೋ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ್ದು ಪ್ರೇಯಸಿಯನ್ನ ಮೆಚ್ಚಿಸಲು ಅನ್ನೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಮಹೇಂದ್ರ ರೆಡ್ಡಿ ಪ್ರೇಯಸಿ ವಾಟ್ಸ್ಆಪ್ನಲ್ಲಿ ಮಹೇಂದ್ರ ರೆಡ್ಡಿ ಫೋನ್ ನಂಬರ್ ಬ್ಲಾಕ್ ಮಾಡಿದ್ದು, ಮಹೇಂದ್ರ ರೆಡ್ಡಿ ಫೋನ್ ಪೇನಲ್ಲಿ ಪ್ರೇಯಸಿಗೆ ಸಂದೇಶ ಕಳಿಸಿದ್ದ. ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿ ಕೊಲೆ ಮಾಡಿದ ಬಳಿಕ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿರುವುದು ತಿಳಿದು ಬಂದಿದೆ. ನಾನು ಕೃತಿಕಾಳನ್ನ ಕೊಂದಿದ್ದೇನೆ ಅಂತ ಆರೋಪಿ ಮಹೇಂದ್ರ ರೆಡ್ಡಿ ಪ್ರೇಯಸಿಗೆ ಸಂದೇಶ ಕಳಿಸಿದ್ದು, ಮಹೇಂದ್ರ ರೆಡ್ಡಿ ಮಾಡಿದ ಸಂದೇಶಕ್ಕೆ ಪ್ರೇಯಸಿ ಯಾವುದೇ ರಿಪ್ಲೈ ನೀಡಿಲ್ಲ. ಆದರೂ ಆರೋಪಿ ಮಹೇಂದ್ರ ರೆಡ್ಡಿ ಪ್ರೇಯಸಿಗೆ ನಿರಂತರವಾಗಿ ಫೋನ್ ಪೇನಲ್ಲಿ ಮೆಸೇಜ್ ಮಾಡಿದ್ದಾನೆ. ಈ ಬಗ್ಗೆ ಪೊಲೀಸರ ಮುಂದೆ ಆರೋಪಿ ಒಪ್ಪಿಕೊಂಡಿದ್ದಾನೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಮಗಳ ಹೆಣ ಸಾಗಿಸಲು ಲಂಚದ ಹಣ ಪಡೆದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖಾ ತನಿಖೆ ಮುಕ್ತಾಯವಾಗಿದೆ. ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಹಣ ಪಡೆದಿಲ್ಲ. ದೂರುದಾರರ ಬಳಿ ಇನ್ಸ್ಪೆಕ್ಟರ್ ರಮೇಶ್ ದುರಹಂಕಾರದ ವರ್ತನೆ ಮಾಡಿದ್ದು, ರೈಟರ್ ಗೋರಖ್ನಾಥ್ 3,000 ರೂಪಾಯಿ ಹಣ ಪಡೆದಿರೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ಗೆ ಎಸಿಪಿ ಬಾಲಕೃಷ್ಣ ವರದಿ ನೀಡಲಿದ್ದಾರೆ. ಎಸಿಪಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ದೂರುದಾರ ಶಿವಕುಮಾರ್ ಘಟನೆ ಬಗ್ಗೆ ಎಸಿಪಿ ಮುಂದೆ ವಿವರಿಸಿದ್ದು, ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿ ಮೇಲೆ ಯಾವುದೇ ಆರೋಪ ಮಾಡಿಲ್ಲ. ನನ್ನೊಂದಿಗೆ ರೂಢಾಗಿ ವರ್ತಿಸಿದ್ದು ಇನ್ಸ್ಪೆಕ್ಟರ್ ರಮೇಶ್ ಎಂದಿರೋ ಶಿವಕುಮಾರ್, ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸೌಜನ್ಯದಿಂದ ವರ್ತಿಸಿ ನನಗೆ ಎಲ್ಲಾ ರೀತಿಯಲ್ಲೂ ಸ್ಪಂದಿಸಿದ್ದಾರೆ ಎಂದಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ವರದಿಯ ಆಧಾರದ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಅಂಗಡಿ, ಬೈಕ್ಗಳು ಹಾಗೂ ಮನೆಯ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ಅತಿ ವೇಗವಾಗಿ ಕಾರು ಓಡಿಸಿಕೊಂಡು ಬಂದ ಚಾಲಕ ನಿಯಂತ್ರಣ ಸಿಗದೆ ರಸ್ತೆ ಪಕ್ಕದಲ್ಲಿದ್ದ ಹಣ್ಣಿನ ಅಂಗಡಿ, 2 ಬೈಕ್ಗಳಿಗೆ ಗುದ್ದಿದ್ದು ನಂತರ ಮನೆಯ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ. ಹಣ್ಣಿನ ಅಂಗಡಿ ಮಾಲೀಕ ಇಮ್ರಾನ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, 2 ಬೈಕ್ಗಳು ಮತ್ತು ಮಧು ಎಂಬುವರ ಮನೆಯ ಕಾಂಪೌಂಡ್ಗೆ ಹಾನಿಯಾಗಿದೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಮಂಡ್ಯ ತಾಲೂಕಿನ ಬಿ ಯರಹಳ್ಳಿ ಬಳಿ ಕಾರೊಂದು ನಿಯಂತ್ರಣ ತಪ್ಪಿ ವಿಸಿ ನಾಲೆಗೆ ಬಿದ್ದಿದೆ. ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಿರಿದಾದ ರಸ್ತೆ, ತಡೆಗೋಡೆ ಇಲ್ಲದ ಕಾರಣ ಅವಘಡ ಸಂಭವಿಸಿದೆ. ನಾಲೆಯಲ್ಲಿ ಮುಳುಗಿದ್ದ ಕಾರನ್ನ ಅಗ್ನಿಶಾಮಕ ಸಿಬ್ಬಂದಿ ಮೇಲೆತ್ತಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನಮ್ಮ ಮೆಟ್ರೋದ ಪಿಂಕ್ ಲೈನ್ 2026ರ ಮೇನಲ್ಲಿ ಕಾರ್ಯಾರಂಭ ಮಾಡಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋಮವಾರ ಘೋಷಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಕಾಳೇನ ಅಗ್ರಹಾರದಿಂದ ನಾಗವಾರಕ್ಕೆ ಸಂಪರ್ಕ ಕಲ್ಪಿಸುವ ಮೆಟ್ರೋ ಗುಲಾಬಿ ಮಾರ್ಗದ ಸಂಚಾರ ಮುಂದಿನ ವರ್ಷ ಮೇ ತಿಂಗಳಲ್ಲಿ ಆರಂಭವಾಗಲಿದೆ. ಈ ಮಾರ್ಗವು 13.76 ಕಿಲೋಮೀಟರ್ ಭೂಗತ ಮಾರ್ಗವನ್ನ ಹೊಂದಿದ್ದು ಸಂಚಾರ ಸುಗಮವಾಗಲಿದೆ ಎಂದಿದ್ದಾರೆ. ಉತ್ತಮ ಸಂಪರ್ಕಕ್ಕೆ ನಮ್ಮ ಬದ್ಧತೆ ಮುಂದುವರಿಯುತ್ತದೆ. ಕಾಳೇನ ಅಗ್ರಹಾರದಿಂದ ನಾಗವಾರಕ್ಕೆ ಸಂಪರ್ಕ ಕಲ್ಪಿಸುವ 13.76 ಕಿಲೋಮೀಟರ್ ಉದ್ದದ ಮಾರ್ಗವು ಬೆಂಗಳೂರಿನಾದ್ಯಂತ ಸಂಚಾರವನ್ನ ಸುಗಮಗೊಳಿಸುತ್ತದೆ ಮತ್ತು ಬೆಂಗಳೂರು ದಕ್ಷಿಣದಿಂದ ಉತ್ತರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಎಂದಿದ್ದಾರೆ.